ಇದು ಯಾರು ಬರೆದ ಕತೆಯ ನನಗಾಗಿ ಬಂದ ವ್ಯತೆಯೋ ಕೊನೆಗೇನು ಅರಿಯಲಾರೆ ಮರೆಯಾಗಿ ಹೋಗ. ರೇಪ್ ಪೇಷಂಟ್ ಈ ರೂಮಲ್ಲಿ ಇದ್ದಾರೆ. ಲೇಡಿ ಡಾಕ್ಟರ್ ಒಳಗೆ ಹೋಗ್ತಿದ್ದಾರೆ. ನಾವು ಬುಕ್ ಮಾಡಿ ಡಾಕ್ಟರ್ ಅಲ್ಲಿ ಗೊತ್ತಿಲ್ಲಲ್ಲ. ಓಹೋ, ಇವಳೇನ ರೇಪ್ ಮಾಡಿರೋದು? ಇಲ್ಲ ಡಾಕ್ಟರ್, ಇವಳನ್ನ ರೇಪ್ ಮಾಡಿದ್ದಾರೆ. ಓ ಐ ಸಿ. ಚೆಕಪ್ ರೆಡಿ ಮಾಡಿ. ಸರಿ ಡಾಕ್ಟರ್. ನೀವ್ ಚೆಕಪ್ ಮಾಡ್ತೀರಾ? ಮತ್ತೆ ಜೆಂಟ್ಸ್ ಡಾಕ್ಟರ್ ಮಾಡ್ತಾರಾ? ನನ್ಗೆ ಭಯ ಆಗುತ್ತೆ. ರೇಪ್ ಮಾಡಿಸ್ಕೊಳ್ಳುವಾಗ ಭಯ ಆಗ್ಲಿಲ್ಲ, ಇವಾಗ ಭಯ ಆಗತ್ತಾ? ಸುಮ್ನೆ ಮಲ್ಕೊಮ್ಮ. ನನ್ಗಿನ್ನೂ 4-5 ರೇಪ್ ಕೇಸ್ಗಳು ಕಾಯ್ತಾ ಇದೆ. ಸುಮ್ನೆ ಮಲ್ಕೊಮ್ಮ, ಹೇಳಿದ್ ಕೇಳಮ್ಮ. ನರ್ಸ್, ಮೇಡಮ್ ಇದೇನು ಕೈಗೆ ಗ್ಲೌಸ್ ಹಾಕೊಂತ ಇದ್ದೀರಾ? ಮಲ್ಕೊಳಮ್ಮ. ಬೇಡಿ ಮೇಡಮ್, ನನಗೆ ಭಯ ಆಗುತ್ತೆ. ಅಯ್ಯೋ, ದಿನ 28 ರೇಪ್ ಕೇಸ್ ನೋಡ್ತಾ ಇರ್ತೀನಿ ನಾನು. ಸುಮ್ನೆ ಮಲ್ಕೊಳಮ್ಮ. ಬೇಡಿ ಮೇಡಮ್. ಅಯ್ಯೋ ಮಲ್ಕೊಳಮ್ಮ, ದಯವಿಟ್ಟು ಬೇಡಿ ಮೇಡಮ್. ಯು ಪ್ಲೀಸ್ ಸುಮ್ನೆ ನಾಳೆಗೂ ಬೇಡಿ ಮೇಡಮ್. ನೋಡು, ಮಲ್ಕೊ ಅಂದ್ರೆ ಮಲ್ಕೋಬೇಕು ಅಷ್ಟೇ. ನಿಮ್ಮ ಹಣೆ ಬರಹ ನೋಡ್ಕೊಳ್ಳಿ. ನಂಗೇನು ಹೊಸ್ತ. ಎಲ್ಲೋ ಹೋಗ್ಬಿಟ್ಟಿದ್ರು ಡಾಕ್ಟರ್. ಒಳಗಡೆ ಲೇಡಿ ಡಾಕ್ಟರ್ ಹೋಗ್ಬಿಟ್ಟಿದ್ದಾರೆ. ಲೇಡಿ ಡಾಕ್ಟರ್? ಬ್ಲಾಸ್ಟ್ ಆಗೋಯ್ತು. ವಾಟ್ ಹ್ಯಾಪನ್? ಬೇಡ ಬೇಡ ಅಂದ್ರೂ ಕೇಳಿಲ್ಲ, ನೋಡಿದ್ರು ಕಾಲೆತ್ಕೊಂಡ್ಬಿಟ್ರು. ಓ ಶಿಟ್. ನೀರು ಕುಡಿ. ಡಾಕ್ಟರ್, ಡಾಕ್ಟರ್, ಕಮ್ ಆನ್, ಗೆಟ್ ಅಪ್. ಡಾಕ್ಟರ್ ಪ್ಲೀಸ್. ಡಾಕ್ಟರ್, ಬೇರೆ ಕೇಸು ನಿಮ್ಗೆ ಹೇಳ್ಬೇಕಾಗಿತ್ತು, ನಾನು ಮರ್ತ್ಬಿಟ್ಟೆ. ಮೊದ್ಲೇ ಹೇಳ್ಬೋದಾಗಿತ್ತಲ್ಲ ಡಾಕ್ಟರ್. ಸಾರಿ ಡಾಕ್ಟರ್. ಈಗ ರೇಪ್ ಆಗಿದೆ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಬಿಡಿ. ಓಕೆ, ಬನ್ನಿ. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್, ರೇಪ್ ನಡೆದಿದೆಯಾ? ರೇಪ ಭಯಂಕರವಾಗಿ ಆಗಿದೆ. ಈ ಕಿತ್ತೂರು ಮನೆಯಲ್ಲಿ ಎಂಟಾಡು ಬಂದಿದ್ದೀರಲ್ಲ, ಏನ್ ಅನ್ಬೇಕು ನಿಮ್ಮ ಅತ್ತೆ ಅರಸ್ಕೊಂಡು 15 ವರ್ಷಗಳಿಂದ ಗಂಡನ ಬಿಟ್ಬಿಟ್ಟಿದ್ದಾಳೆ. ನೇಣಮ್ಮ ಹತ್ಬೇಕಾಗಿರೋ ತಿರ್ಬೋದು ಮಗ ಬಂದು ತಾಳಿ ಕಟ್ಟಿ ಹಾಳು ಮಾಡ್ಬಿಟ್ಟಿದ್ದಾನೆ. ಅವನು ದೊಡ್ಡೋಳು ಸೇರಿಸಿ ಚಿಕ್ಕೋಳ್ಗು ಒನಿಮೂರು ಮಾಡ್ಬಿಟ್ಟಿದ್ದಾರೆ, ಚಿಕ್ಕೋಳ್ಗು ಒನಿಮೂರು ಮಾಡ್ಬಿಟ್ಟಿದ್ದಾರೆ, ಚಿಕ್ಕೋಳ್ಗು ಒನಿಮೂರು ಮಾಡ್ಬಿಟ್ಟಿದ್ದಾರೆ. ಯು ಸ್ಕೌಂಡ್ರಲ್! ಅಲ್ಲಿ ನಮ್ಮ ಮನೆಗೆ ಬೆಂಕಿ ಹಚ್ಚಿ ಇಲ್ಲಿ ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ನಿದ್ದೆ ಮಾಡ್ತಿದ್ಯಾ? ನಾವ್ ನಿನ್ಗೆ ಏನ್ ಅನ್ಯಾಯ ಮಾಡ್ವಿ ಅಂತ ನಮ್ಗೆ ಶಿಕ್ಷೆ ಕೊಟ್ಟೆ. ಜೈಲಿಂದ ತಪ್ಪಿಸ್ಕೊಂಡು ಬಂದು ನನ್ ಕೂತ್ಗೆ ತಾಳಿ ಕಟ್ಟಿ ನನ್ನ ಬಾಳ್ನೆ ಹಾಳು ಮಾಡ್ಬಿಟ್ಟೆ ನೀನು. ನನ್ ತಂಗಿ ಬಗ್ಗೆ ಸುಳ್ಳು ಸುದ್ದಿ ಹಬ್ಸಿ ಅವಳ ಜೀವನ ನರಕ ಮಾಡ್ಬಿಟ್ಟೆ. ನಿನ್ನ ತುಂಡು ತುಂಡ ಕತ್ರ ಸಾಕಿದ್ರು ನಮಗ್ ಪಾಪ ಬರಲ್ಲ. ಹೇಳು ಹೇಳು, ಯಾಕೆ ಮಾಡ್ದೆ? ಹೇಳು, ಕಮ್ ಆನ್ ಟೆಲ್ ಮೀ. ನಾನು ಶಿಕ್ಷೆ ಕೊಡ್ತಾ ಇದ್ದೀನ? ನಾನು ನಿಮ್ಮ ಮನೆಯವರ ನೆಮ್ಮದಿ ಹಾಳು ಮಾಡ್ತಾ ಇದ್ದೀನ? ಈ ಪ್ರಪಂಚದಲ್ಲಿ ನಿಮ್ಗೆ ಅಕ್ಕ ತಂಗಿ ಬಂಧು ಬಾಂಧವರು ಇರೋದು ನನ್ಗೆ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದೀರಾ? ನಮ್ಮ ಮನೆನ ಹಾಳು ಮಾಡಿದ್ ಯಾರು ಅಂತ ಗೊತ್ತಾ ನಿಂಗೆ? ನಿರಪರಾಧಿ ಆದ ತಂಗಿನ ಸೂಳೆಯನ್ನ ಪಟ್ಟ ಕೊಟ್ಟು ಅವಳ ಜೀವನ ಹಾಳು ಮಾಡಿದ್ ಯಾರು ಅಂತ ನಿನಗೆ ಗೊತ್ತಾ? ನಿಮ್ಮಮ್ಮ. ನನ್ನ ಮೇಲೆ ಮರ್ಡರ್ ಕೇಸ್ ಹಾಕ್ಸಿ ನನ್ನನ್ನ ಗಲ್ ಶಿಕ್ಷೆ ಗುರಿಯಾಗಿ ಮಾಡಿದ್ ಯಾರು? ನಿಮ್ಮಮ್ಮ. ರೌಡಿಗಳನ್ನ ಬಿಟ್ಟು ನನ್ನನ್ನು ಸಾಯಿಸಕ್ಕೆ ಏರ್ಪಾಟ್ ಮಾಡಿದ್ ಯಾರು? ನಿಮ್ಮಮ್ಮ. ಹೋಗು, ಸುಳ್ಳು ನಿಜನೋ ನಿಮ್ಮಮ್ಮನ ಕೇಳು. ಸುಳ್ಳು ಆಗಿದ್ರೆ ಇದರಲ್ಲಿ ಇನ್ನ 2 ಬುಲೆಟ್ ಇದೆ. ನನ್ನ ತಂಗಿನು ಸುಟ್ಟಾಕೋ. ರಮ್ಯಾ, ಶಿವು ಹೇಳಿದ್ದು ನಿಜ. ಈ ಹಳ್ಳಿ ಮನುಷ್ಯ ಯಾರ ಜೀವನದಲ್ಲೂ ಹುಡುಗಾಟ ಆಡೋನಲ್ಲ. ನಡೆದಿರೋ ಮನೆಹಾಳ ಕೆಲಸಕ್ಕೆಲ್ಲ ಕಾರಣ ನಿಮ್ಮಮ್ಮ. ರಮ್ಯಾ, ನೀನು ನಿಮ್ಮಮ್ಮನ ತರ ದುಡುಕ್ಬೇಡ. ಬಾರ ಶಿವು, ಬಾ. ಈ ವಯಸ್ಸಿನಲ್ಲೂ ನಿನಗಿದೆಲ್ಲ ಬೇಕಾ ಮಮ್ಮಿ? ಏನು ಇವತ್ತು ಹೊಸ್ದಾಗಿ ಕೇಳ್ತಾ ಇದೆಯಲ್ಲ?
ಹೌದು, ಇಷ್ಟು ದಿನ ಸುಮ್ಮನೆ ಇದ್ದೆ. ಈಗ ಕೇಳ್ತಾ ಇದ್ದೀನಿ, 15 ವರ್ಷದ ಹಿಂದೆ ಅಪ್ಪನ ಬಿಟ್ಟು ನೀನು ಕೊರಳಲ್ಲ ಆ ಮಾಂಗಲ್ಯನ ಮಾತ್ರ ಯಾಕಿನ್ನೂ ಹಾಕೊಂಡಿದೀಯಾ? ಅದನ್ನು ಕಿತ್ತಾಕ್ಬಿಡು. ಏನೇ ಇವತ್ತು ಈ ರೀತಿ ಮಾತಾಡ್ತಾ ಇದೀಯಾ? ನಾನ್ಯಾಕೆ ನನ್ನ ತಾಳಿ ಕಿತ್ತಾಕ್ಬೇಕು? ನಾನ್ ನನ್ನ ಗಂಡನ್ ಬಿಟ್ಟಿದ್ರು ಅವ್ರಿನ್ನೂ ಬದುಕಿದ್ದಾರೆ. ಹೌದು, ತಾಳಿ ಬೆಲೆ ಏನು ಅಂತ ಗೊತ್ತಾ ನಿನಗೆ? ತಾಳಿ ಬೆಲೆ ಗೊತ್ತಿರೋ ನೀನು ನನ್ನ ಗಂಡನ್ ಸಾಯಿಸಿ ನನ್ನ ತಾಳಿ ಕಿತ್ತಾಕೋಕೆ ಯಾಕೆ ಪ್ರಯತ್ನ ಪಟ್ಟೆ ಹೇಳು? ಏನೇ ನೀನ್ ಹೇಳ್ತಾ ಇರೋದು? ಹೇಳ್ತಾ ಇಲ್ಲ, ಕೇಳ್ತಾ ಇದ್ದೀನಿ. ನನ್ನ ಗಂಡನ ಮೇಲೆ ಸುಳ್ಳು ಮರ್ಡರ್ ಕೇಸ್ ಹಾಕ್ಸಿ ಅವರಿಗೆ ಗಲ್ ಶಿಕ್ಷೆ ಆಗೋ ಹಾಗೆ ಮಾಡಿದ್ದು ನೀನೇ ತಾನೇ? ಕಾವೇರಿ ಸೂಳೆ ಅಂತ ಸುಳ್ಳು ಸಾಕ್ಷಿ ತಯಾರಿಸಿದ್ದು ನೀನೇ ತಾನೇ? ನೀನ್ ಮಾಡಿದ ಅನ್ಯಾಯದಿಂದ ನನ್ನ ಬಾಳು ಹಾಳಾಯ್ತು, ಸೌಮ್ಯನ್ ಬಾಳು ಹಾಳಾಯ್ತು. ಈಗ್ಲಾದ್ರೂ ನೀನ್ ಮಾಡಿದ ತಪ್ಪನೆ ಒಪ್ಕೋ. ಇಲ್ಲಿದ್ರೆ ಈ ಪಿಸ್ತೂಲ್ ಅಲ್ಲಿ 2 ಬುಲೆಟ್ಸ್ ಇದೆ. ಒಂದ್ರಿಂದ ಸೌಮ್ಯನ್ ಸಾಯಿಸಿ, ಇನ್ನೊಂದ್ರಿಂದ ನಾನು ಸತ್ತೋಗ್ತೀನಿ ಅಷ್ಟೇ. ಹಲೋ ಮಿಸ್ಟರ್ ಕುಬೇರಪ್ಪ, ನೀನ್ ರೇಪ್ ಮಾಡಿದ್ ನಿಜ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನನ್ನ ಮುಖ ನೋಡಿದ್ರೆ ನಾನು ರೇಪ್ ಮಾಡೋಂತರ ಕಾಣಿಸ್ತೀನಿ ಸರ್. ಡಾಕ್ಟರ್ ರಿಪೋರ್ಟ್ ನ ಸುಳ್ಳು ಅಂತ ಹೇಳ್ತಿದ್ಯಾ? ದೇವರನೆಗೂ ನಾನು ರೇಪ್ ಮಾಡಿಲ್ಲ ಸರ್. ಇದ್ರೊಳಗೆ ಏನೋ ಮೋಸ ನಡೆದೋಗ್ಬಿಟ್ಟಿದೆ ಸರ್. ಮೋಸ? ಶಿವು ತಂಗಿ ಕಾವೇರಿ ಲಾಡ್ನಲ್ಲಿ ಬಿಸ್ನೆಸ್ ಮಾಡ್ತಿದ್ದಾಳೆ ಅಂತ ಸುಳ್ಳು ಕೇಸ್ನ ಸೃಷ್ಟಿ ಮಾಡಿ ಪೊಲೀಸ್ ಸ್ಟೇಷನ್ ಕಳಿಸಿದ್ಯಲ್ಲ, ಅದು ಮೋಸ ಅಲ್ವಾ? SI ಕೊಲೆ ಕೇಸ್ನ ಶಿವು ತಲೆ ಮೇಲೆ ಹಾಕಿ ಅವನಿಗೆ ಗಲ್ ಶಿಕ್ಷೆ ಆಗೋ ಹಾಗೆ ಮಾಡಿದ್ಯಲ್ಲ, ಅದು ಮೋಸ ಅಲ್ವಾ? ನೀನು ಮಾಡಿದ ಮೋಸಕ್ಕೆ ನಿನಗೆ ಶಿಕ್ಷೆ ಆಗ್ಲೇಬೇಕು. ರೇಪ್ ಕೇಸ್ಗೆ ಶಿಕ್ಷೆ ಏನ್ ಗೊತ್ತಾ? 14 ವರ್ಷ ಸಜಾ. 14 ವರ್ಷನಾ? ಅಯ್ಯೋ, ಇರೋ ಆಯುಸ್ಸೆಲ್ಲ ಇದ್ರಲ್ಲೇ ಕಳೆದೋಗ್ಬಿಡುತ್ತಲ್ಲಪ್ಪ. ಅಷ್ಟೇ ಅಲ್ಲ, ಬಳ್ಳಾರಿ ಜೈಲಲ್ಲಿ ಕಲ್ಲು ಹೊಡಿಬೇಕು, ರಾಗಿ ಬೀಸ್ಬೇಕು, ಕಕ್ಕಸ್ಸು ಚರಂಡಿ ತೊಳಿಬೇಕು. ಬೇಡ ಸರ್, ನನ್ನ ಹತ್ರ ಇರೋ ಹಣ ಆಸ್ತಿನೆಲ್ಲ ಕೊಟ್ಬಿಡ್ತೀನಿ. ನಾನು ಈ ಕೇಸ್ನಿಂದ ಹೇಗಾದ್ರೂ ಮಾಡಿ ಬಚಾವ್ ಮಾಡ್ಬಿಡಿ ಸರ್, ಪ್ಲೀಸ್ ಸರ್. ನೀನು ಆಸ್ತಿ ಹಣ ಅಂತ ಖರ್ಚು ಮಾಡ್ಬೇಕಾದಿಲ್ಲ. ನೀನು ಕೋರ್ಟಿಗೆ ಬಂದು ಶಿವು ಇನ್ಸ್ಪೆಕ್ಟರ್ನ ಕೊಲೆ ಮಾಡಿಲ್ಲ ಅಂತ ನಿಜ ಹೇಳ್ಬಿಟ್ರೆ ನಾನ್ ನಿನ್ ಬಚಾವ್ ಮಾಡ್ಬಿಡ್ತೀನಿ. ಹಾಗೆ ಮಾಡಿ ಸರ್. ಮರ್ಡರ್ ಮಾಡಿದವ್ರು ಯಾರು ಅಂತ ನಾನು ನಿಜ ಹೇಳ್ಬಿಡ್ತೀನಿ ಸರ್. ನನ್ ಬಚಾವ್ ಮಾಡಿ ಸರ್. ಅಲ್ರಿ ಲಕ್ಷ್ಮಿ ಅವರೇ, ನಮ್ಮ ಕೈಲಿ ಮಾಡಬಾರ್ದ ಕೆಲಸ ಎಲ್ಲ ಮಾಡಿಸಿ ನೀವೆಲ್ಲರೂ ಒಂದಾಗ್ಬಿಟ್ಟು ಮಕ್ಕಳು ಮರಿ ಜೊತೆ ಹಾಯಾಗಿರ್ಬೇಕು ಅನ್ಕೊಂಡಿದ್ರಲ್ವಾ? ಮುಂದಕ್ಕೆ ನಮ್ ಪೊಸಿಷನ್ ನೋಡಿ, ನನಗೆ ನನ್ನ ಮಕ್ಕಳ ಭವಿಷ್ಯ ಮುಖ್ಯ. ನೀವು ಮಾಡಿರೋ ಕೆಲಸನ, ನಡೆದಿರೋ ಸತ್ಯನ ನೀವಿಬ್ರು ಬಂದು ಕೋರ್ಟಲ್ಲಿ ಒಪ್ಕೊಳ್ಳಿ. ಆಗ್ಲೇ ನನ್ನ ಚಿಕ್ಕ ಮಗಳು ಮದುವೆ ಆಗೋದು. ನಿಮ್ಗೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ ನಾನು. ಓಹೋ, ನಿನ್ ಮಗಳ ಸುಖಕ್ಕೋಸ್ಕರ ನಾವು ಜೈಲ್ಗೆ ಹೋಗ್ಬೇಕಾ? ನೀನು ನಿನ್ ಮಕ್ಕಳು ಚೆನ್ನಾಗಿರೋದಕ್ಕೆ ನಾವು ತ್ಯಾಗ ಮಾಡ್ಬೇಕಾ? ನಿನ್ ಮಗಳು ಮದುವೆ ಮಾಡ್ಕೊಳ್ಳೋ ಗಂಡು ಫಾರಿನ್ ಗಂಡು ಅನ್ಕೊಂಡ್ಯಾ? ಅಲ್ಲ, ಹಳ್ಳಿಯಿಂದ ಬಂದಿರೋ ಕುಗ್ಗು. ಇದಕ್ಕೆಲ್ಲ ಕುಮ್ಮಕ್ ಯಾರ್ದು ಗೊತ್ತಾ? ನಿನ್ ಗಂಡಂದು. ಸುಳ್ಳ? ಈಗ ನೋಡು ದೊಂಬರಾಟ. ನಿಮ್ಮ ಅಣ್ಣನ ಕಾರ್ಯ
ಏನಯ್ಯ ಅಮೆರಿಕದ ಹೀರೋ ಒಳ್ಳೆ ಡಾಬರ್ ನಾಯಿ ತರ ಅಟ್ಯಾಕ್ ಮಾಡಿದ್ಯಲ್ಲ, ಯಾಕೆ? ಇವಳೇನ್ ನಿನ್ ತಂಗಿನಾ? ಕಷ್ಟದಲ್ಲಿರೋ ಹೆಣ್ಮಕ್ಳಿಗೆ ಸಹಾಯ ಮಾಡೋದಕ್ಕೆ ಅಣ್ಣನೇ ಆಗ್ಬೇಕಾಗಿಲ್ಲ, ಯಾರು ಬೇಕಾದ್ರೂ ಸಹಾಯ ಮಾಡ್ಬೋದು. ಅಂದ್ರೆ ಇವಳು ನಿನ್ ತಂಗಿ ಅಲ್ಲ ಅಂತ ಕನ್ಫರ್ಮ್ ಆಯ್ತು. ಇವಳು ಯಾರು ಅಂತ ನಾನು ಹೇಳ್ತೀನಿ. ನಾನು ಇವಳನ್ನ ಇಟ್ಕೊಂಡಿದ್ದೀನಿ. ಇವಳು ಬಸರಾಗಿರೋದೇ ನನಗೆ. ಇವಳು ನನ್ ಸ್ವತ್ತು. ಏಯ್ ನನ್ ಮಕ್ಕಳ್ರ, ಏನೋ ಮಾಡೋದು ಇವಳನ್ನ? ಇವಾಗೇನಂತೀಯ? ಬೇಕಾ? ಬಾರೋ ಬಾರೋ ಬಾರೋ. ಅಲ್ಲುಜಿಲ್ಲ. ನಿನ್ನ ದುಡ್ಡಿನ ದುರಾಸೆಯಲ್ಲಿ ಇಷ್ಟೆಲ್ಲ ಆಗಿದ್ದು. ಛೇ, ನಿನ್ನ ಮುಖ ನೋಡೋಕೆ ಅಸಹ್ಯ ಆಗುತ್ತೆ. ತಪ್ಪಾಯ್ತು ಅಂತ ಒಪ್ಕೊಂಡ್ಬಿಟ್ನಲ್ಲೋ, ಕ್ಷಮಿಸ್ಬಿಡು. ಕ್ಷಮಿಸ್ಬೇಕಾದವರು ಅವರು, ನಾನಲ್ಲ. ಏನಪ್ಪಾ ಕ್ಷಮಿಸ್ಬಿಡಯ್ಯ. ಈಗ್ಲಾದ್ರೂ ಬುದ್ಧಿ ಬಂತ? ಬುದ್ಧಿ ಕಲ್ಸಿದ್ದು ಇವ್ರಿಗೆ ಮಾತ್ರ ಅಲ್ಲಪ್ಪ, ಅಹಂಕಾರದಿಂದ ಮೆರಿತಾ ಇದ್ದ ನನ್ನ ಹೆಂಡತಿ ಮಕ್ಕಳಿಗೆ ಬುದ್ಧಿ ಕಲ್ಸಿದ್ದು ನೀನೆ. ಕುಲಿಗೆಟ್ ಸಂಸಾರನ ಒಂದು ಮಾಡಿದ ಕಿಲಾಡಿನೂ ನೀನೆ. ಡೆಲಿವರಿ ಆಗೋಯ್ತಾ? ನಮಸ್ಕಾರ, ಅಯ್ಯೋ. ಬರ್ತೀರಾ? ರೇಪ